ನಿನ್ನೆ ಬಂದು ನಿನ್ನೆ ಸಿಗದೆ ಇವತ್ತು ಮತ್ತೆ ಬಂದೆ ಅಲ್ವಾ. ನಮಗೆ ತುಂಬಾ ಒಂದು ಖುಷಿ ಏನಂತಂದ್ರೆ ನಿಮ್ಮನ್ನ ನಾವು ತುಂಬಾ ವರ್ಷದಿಂದ ನೋಡಿರೋದು, ಏನು ಇವತ್ತು ನೆನ್ನೆ ಮೊನ್ನೆ ಎಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಿಕೊಂಡು ನಾನೊಬ್ಬ ಕೆಲಸಗಾರ ಆಗಿ ನಾನೊಬ್ಬ ರೈತನಾಗಿ ಎಲ್ಲ ಕೆಲಸ ಮಾಡ್ತಾ ಇರ್ತೀನಿ. ನಾನು ಯಾರ ಹತ್ರನೂ ಯಾವುದೇ ವಿಚಾರವಾಗ್ಲೂ ದುಡ್ಡು ಕಾಸಿನ ವಿಚಾರ ಯೂಟ್ಯೂಬ್ ಮಾಡುವಾಗ ಬಳಸ್ಕೊಳ್ಳಲ್ಲ. ಯಾರೋ ಒಬ್ರು ಮಾಡಿದ್ರು ಅನ್ನೋ ವಿಚಾರ ಕೇಳಿದೆ, ಬಳಸ್ಕೊಳ್ಳೇಬಾರದು. ನಾನು ಅದನ್ನ ಕ್ವಶನ್ ಮಾರ್ಕ್ ಮಾಡಿದ್ದಕ್ಕೆ ರೈತರು ಕೇಳಿದಾಗ ಆ ತಪ್ಪು ಮಾಡಿರೋರು ನನಗೆ ಫೋನ್ ಮಾಡಲಿಲ್ಲ. ತಪ್ಪು ಮಾಡದೇ ಇರೋರೆಲ್ಲ ಅಣ್ಣ ಈ ತರ ಅಂದಿದ್ದೀರಂತೆ, ಅಣ್ಣ ನೀವು ಈ ತರ ಅನ್ಬೋದಾ ಅಂತ ಕೇಳಿದ್ರು. ಆದ್ರೆ ನಾನು ಅವ್ರಿಗೆಲ್ಲರಿಗೂ ಒಂದು ಉತ್ತರ ಕೊಟ್ಟಿದ್ದೀನಿ. ಅವ್ರು ಯಾರು ತಪ್ಪು ಮಾಡದಿರೋರೇ ನನಗೆ ಫೋನ್ ಮಾಡಿದ್ರೆ ವಿನ ತಪ್ಪು ಮಾಡಿರೋರು ಫೋನ್ ಮಾಡಲಿಲ್ಲ. ಏನಂತ ಉತ್ತರ ಕೊಟ್ರ? ನಮ್ಮಲ್ಲೂ ಬರಲಿ. ಅವ್ರಿಗೆ ನಾನು ಏನಂತ ಉತ್ತರ ಕೊಟ್ಟೆ ಅಂದ್ರೆ, ಕುಂಬಳಕ್ಕೆ ಕಳ್ಳ ಅಂದ್ರೆ ನೀವು ಯಾಕೆ ಹೆಗಲು ಮುಟ್ಟು ನೋಡ್ಕೊಂತೀರಾ? ನೀವು ತಪ್ಪು ಮಾಡಿಲ್ಲ ಅಂದ್ರೆ ನಾನು ಯಾಕೆ ಕ್ವಶನ್ ಮಾಡ್ತೀರಾ? ನನ್ನ ಫೋನ್ ನಂಬರ್ನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ನಾನು ಓಪನ್ ಚಾಲೆಂಜ್ ಕೊಟ್ಟಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರೇ ಇದ್ರು ನನ್ನ ಹತ್ರ ವಾದ ಮಾಡ್ತೀನಿ ನನಗಿದ್ರೆ ಡೈರೆಕ್ಟ್ ಆಗಿ ಬನ್ನಿ. ಯಾರ ಕೈಲೋ ಫೋನ್ ಹಾಕ್ಸೋದು, ಬೆದರ್ಸೋದು, ಬಗ್ಗೋ ಮಗನೇ ಅಲ್ಲ ಇವನು. ನಾನು ಎಲ್ಲ ನೀರಿ ನಿಂತ್ಬಿಟ್ಟು ನೀರಿನಲ್ಲಿ ಬಿದ್ದವರು ಈಜಿ ಯಾವ ನೀರಾದ್ರೇನು ಅಲ್ವಾ ಈಜ್ತೀವಿ ಅಂತಂದ್ಮೇಲೆ ನನ್ನ ದಡ ಸೇರ್ತೀನಿ, ಕೆಪಾಸಿಟಿ ಇದೆ. ಸಮುದ್ರ ನದಿ ಆದ್ರೇನು ಸ್ವಲ್ಪ ಹೆಚ್ಚು ಕಮ್ಮಿ ಅಲೆ ದೊಡ್ಡದಿರ್ಬೋದು ಅಷ್ಟೇ. ನಾನು ಹೋಗ್ತೀನಿ. ಇವಾಗ ಇವ್ರು ನನ್ನನ್ನ ಏನ್ ನಂಬ್ಕೊಂಡು ಬಂದಿದ್ದಾರೆ ಗೊತ್ತಾ ಸರ್? ಕೇಳಿ ಸರ್ ಅವ್ರನ್ನೇ. ಅವ್ರು ನನ್ನನ್ನು ಎಲ್ಲಿ ನೋಡಿದಾರೆ, ಹೆಂಗ್ ನೋಡಿದಾರೆ ಕೇಳಿ. ಎಲ್ಲಿ ನೋಡಿದ್ರೆ ಅವರು ಸ್ನೇಹಿತರು ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ನೋಡಿ ರೈತರ ಮನೆಯಿಂದ ರೈತರ ಮನೆಗೆ ದನ ಕೊಡಿಸ್ತೀನಿ ಅಂದಿರೋ ಒಂದು ಕ್ವಶನ್ಗೆ ಬಂದಿರೋದು. ಕೈ ಕೊಡಪ್ಪ. ಎಲ್ಲೇ ಶಿವರಾಜು ಮಲಗಿದ್ದಾರೆ, ರೆಸ್ಟ್ ಮಾಡೋರು ಅವರು. ಅವ್ರಿಗೆ ತೋರ್ಸ ಬಿಡೋಣ, ಪರವಾಗಿಲ್ಲ. ಇದು ನೋಡ್ರಿ, ಇವರೇ ಶಿವರಾಜು ನೋಡಿ, ಆರಾಮಾಗಿ ಶ್ರೀರಂಗ ತರ ಮಲ್ಕೊಂಡ್ಬಿಟ್ಟವ್ರೆ. ಸ್ವಾಮಿ ಶರಣು. ಹೇಳಪ್ಪ ನಿನ್ ಮ್ಯಾಟ್ರಿ ಈಗ ಸರ್. ಹಂಗೆ ಇವನು ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಏನೋ ಸ್ವಲ್ಪ ತಪ್ಪು ಹೇಳಿಕೆ ಆಗ್ಬಿಟ್ಟಿದೆ. ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ. ಆದ್ರೆ ಇವನ ಹತ್ರ ಒಂದು ಸ್ವಭಾವ ಇದೆ ಸರ್. ಇವನ್ಗೆ ಇರೋದನ್ನ ಓಪನ್ ಆಗಿ ಹೇಳ್ಬೇಕು, ಸತ್ಯ ಹೇಳ್ಬೇಕು. ಒಂದ್ ನಿಮಿಷ ಹಿಂಗ್ ಬನ್ನಿ, ಬೆಳಕಿಗೆ ನನಗೆ ಮುಖ ಕಾಣ್ಬೇಕು. ಇಲ್ಲಿ ಬನ್ನಿ, ಹಸ್ಗಳ ಹತ್ರ ಬನ್ನಿ. ಹೇಳಿದ ಇಲ್ಲ ಬಾ. ಇವನಿಗೆ ಸತ್ಯ ಹೇಳ್ಬೇಕು. ನಾವು ಸತ್ಯ ಹೇಳ್ಬಿಟ್ರೆ ತಪ್ಪು ಮಾಡಿದ್ರು ಅವನಲ್ಲಿ ಮನ್ಸಲ್ಲಿ ಯಾವ್ದು ನೋವು ಇಟ್ಕೊಳ್ಳಲ್ಲ. ಇದೇ ನಮ್ಮ ಬೇಬಿ ಜಾತ್ರೆ ಒಳಗಡೆ ಒಂದು ಮಾಹಿತಿ ಕಲೆ ಹಾಕ್ಬಿಟ್ಟವನೆ. ಚೊಕ್ಕವಾಗಿ ಹೇಳ್ಬೇಕು. ಅಲ್ಲಿ ಒಂದು ಇದನ್ನಿಟ್ಟಿದ್ದಾರೆ, ಎಕ್ಸಿಬಿಷನ್ ತರ. ಅಲ್ಲಿ ಒಂದು ಹಳ್ಳಿಕಾರ ಬಗ್ಗೆ ತಪ್ಪು ಮಾಹಿತಿ ಸಿಗಾಕಬಿಟ್ಟಿದೆ. ಅಣ್ಣ ಹೆಂಗಾಯ್ತು, ಏನಾಯ್ತು, ನೀನು ಅದನ್ನ ಕ್ವಶನ್ ಮಾಡ್ಬೇಕಾ, ಮಾಡು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ಕೇಳಿ ಅವನ್ನ ಯಾವ ತರ ಏನಕ್ಕೆ ಈ ವಿಚಾರವನ್ನ ಕೇಳ್ತಾ ಇದೀವಿ ಅಂದ್ರೆ, ಮೊದಲು ನಿನ್ನ ಹೆಸರು ಹೇಳ್ಬೇಕು. ನಮ್ಗೆ ಪರಿಚಯ ಮಾಡಿದ್ರೆ ನೀನ್ ಹೆಂಗೆ ಹೇಳೋಕೆ? ನಮಸ್ಕಾರ, ಇವನ್ ನನ್ನ ಹೆಸರು ಬಂದು ಸಿದ್ದೇಶು, ರಾಮನಗರನ. ನಾವು ಏನಕ್ಕೆ ಈ ವಿಚಾರವನ್ನ ಕೇಳ್ತಾ ಇದೀವಿ ಅಂದ್ರೆ, ಹಳ್ಳಿಕಾರ ವಿಚಾರ. ಏನಕ್ಕೆ ಈ ವಿಚಾರನ ಕೇಳ್ತಾ ಇದೀವಿ ಅಂದ್ರೆ, ಇವತ್ತು ಆನ್ಲೈನ್ ಎಷ್ಟು ಮುಂದುವರೆದಿದೆ, ಎಜುಕೇಶನ್ ಎಷ್ಟು ಮುಂದುವರೆದಿದೆ, ಆ ವಿಚಾರದಲ್ಲಿ ಯಾವುದೇ ಒಂದು ಎಜುಕೇಶನ್ ಹುಡುಗರಾಗಿರ್ಬೋದು, ಹೋಗೋದು ಗೂಗಲ್ ಓಪನ್ ಮಾಡೋದು, ಚೆಕ್ ಮಾಡೋದು, ಅದ್ರಲ್ಲಿ ಬಂದಿರೋ ಮಾಹಿತಿ ಎಲ್ಲ ಸರಿ ಅಂತ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಆ ವಿಚಾರವನ್ನು ತಲೆಯಿಂದ ತೆಗೆದು ಬಿಡಿ. ಗೂಗಲ್ ಅಲ್ಲಿ ಬರೋ ವಿಚಾರವೆಲ್ಲ ತಪ್ಪ ಸರಿನಾ ಅಂತ ಒಂದ್ಸತಿ ನೀವು ಚೆಕ್ ಮಾಡಿ. ಆ ವಿಚಾರ ನೀವು ಸರಿ ಅದು ತಿದ್ದುಪಡಿ ಮಾಡೋಣ, ಅದ್ರ ಸಾರಾಂಶ ಹೇಳ್ಬಿಡು. ಮತ್ತೆ ಏನಕ್ಕೆ ವಿಚಾರ ಹೇಳ್ತಾ ಇದೀವಿ, ಚೆನ್ನಾಗಿರಲ್ಲ ನೋಡೋದು. ಏನಕ್ಕೆ ಈ ವಿಚಾರ ಒತ್ತಿ ನಾವು ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಮಂಡ್ಯ ಏನು ಪಶುಸಂಗೋಪನೆ ಇಲಾಖೆಯವರು ಈ ವಿಚಾರವನ್ನ ಪ್ರಿಂಟ್ ಮಾಡಿ ಹೇಳಿದ್ರು. ಯಾಕಂದ್ರೆ ಅದು ಗೌರ್ಮೆಂಟ್ ಅವ್ರು ಮಾಡಿರೋದು. ಗೌರ್ಮೆಂಟ್ ಅವ್ರು ಮಾಡಿದ್ಮೇಲೆ ಅದು ಎಲ್ರಿಗೂ ಸರಿ ಅಂತಾನೆ ಅರ್ಥ. ನಾವ್ ಏನೇ ಹೇಳ್ಬೋದು, ಎಂತ ಯೂಟ್ಯೂಬರೇ ಬರ್ಬೋದು, ಇನ್ನೊಬ್ಬರೇ ಕರ್ಕೊಂಡ್ ಬಂದಿರ್ಬೋದು. ಅದ ಗೌರ್ಮೆಂಟ್ ನಲ್ಲೂ IAS ಆಫೀಸರ್ ಇರ್ತಾರಪ್ಪ, ಅವರು ಮಿಸ್ಟೇಕ್ ಮಾಡ್ತಾರೆ. ಮನುಷ್ಯ ಆದ್ಮೇಲೆ ಮಿಸ್ಟೇಕ್. ಕಂಪ್ಯೂಟರ್ ಯಾರು ತಯಾರು ಮಾಡಿದ್ದು? ಮನುಷ್ಯ. ಸರಿ, ಅಲ್ಲಿ ಕಂಪ್ಯೂಟರ್ ಯಾರು ಕಳ್ಸಲ್ಲ, ಇನ್ನೊಬ್ರು ಪಬ್ಲಿಷ್ ಮಾಡಿದ್ರೆ ಮಾತ್ರ. ಯೂಟ್ಯೂಬ್ ಅಲ್ಲಿ ನಾವು ಈಗ ಏನಾಯ್ತು ಆ ಸಬ್ಜೆಕ್ಟ್ ಹೇಳುವಾಗ್ಲಿ ಆ ವಿಚಾರವನ್ನ ತಿದ್ದುಪಡಿ ಮಾಡ್ಬೇಕು ಅಂತ ಒಂದು. ಮತ್ತೆ ಏನು ತಿದ್ದುಪಡಿ ಮಾಡ್ಬೇಕು ಸರ್? ಹಳ್ಳಿಕಾರ ಅನ್ನೋದು ಮೂಲ ಸ್ಥಳೀಯ ಸ್ಥಾನ ಬಂದು ಅದು ಹಳೆ ಮೈಸೂರು ಭಾಗ ಅಂದ್ಬಿಟ್ಟು ಏನು ಮಾಗಡಿ ಘಟ್ಟ ಅಂತ ನಾವು ಕರಿತೀವಿ, ಮತ್ತೆ ಬೆಟ್ಟದಪುರ ಅಂತ ಕರಿತೀವಿ. ಅಲ್ಲಿ ಹಳ್ಳಿಕಾರ ಇರುವಂತದ್ದು. ಇವಾಗ ಚಿಕ್ಕಮಂಗ್ಳೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ಅಲ್ಲಿ ಹಳ್ಳಿಕಾರ ಅಂತ ಹುಟ್ಟುವಂಥದ್ದು ಇಲ್ಲ. ಹಳ್ಳಿಕಾರ ಎಲ್ಲಿ ಇದೆ? ಹಳ್ಳಿಕಾರ ಒಂದೊಂದು ನಿಮಿಷ ಎಲ್ಲ ಇಲ್ಲಿಂದ ವಲಸೆ ಹೋಗಿರೋದು ಅಲ್ಲಿದೆ. ಆದರೆ ಮೂಲ ಸ್ಥಾನ ಬಂದು ನಮ್ಮ ಇಲ್ಲಿ ಹಳೆ ಮೈಸೂರು ಭಾಗ, ಕನಕಪುರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಈ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಮೂಲ ಸ್ಥಾನ ಆಗಿದೆ. ನಮ್ಮ ಹಳೆ ವಿಡಿಯೋದಲ್ಲಿ ಹೇಳಿದ್ದಾರೆ, ಮಹಾರಾಜರೇ ಇದನ್ನ ಮಾಡಿ ಅದಕ್ಕೊಂದು ಕಾಯಿನೂ ಮಾಡಿದ್ರು ಕೂಡ ರಿಲೀಸ್ ಮಾಡಿ ಹಳ್ಳಿಕಾರ ಬಗ್ಗೆ. ಯಾಕಂದ್ರೆ ಈಗ ನಾವು ಅನ್ಕೋತೀವಿ ಎಲ್ಲವೂ ಹಳ್ಳಿಕಾರ ಅಲ್ಲ ಸರ್. ಹಳ್ಳಿಕಾರಲ್ಲಿ ನಾನಾ 9 ಜಾತಿ ಇದೆ.
ಆದರೆ ಹಳ್ಳಿಕಾರ್ ಅನ್ನೋದು ಒಂದು ಬ್ರ್ಯಾಂಡು. ಒಂದು ಸೂಜಿ ಮಲ್ಲಿಗೆ ಇರುತ್ತೆ, ಒಂದು ಆಗಲವಾಡಿ ಇರುತ್ತೆ, ಬೆಟ್ಟದಪುರ ಇರುತ್ತೆ, ಅದು ಬಂದಾಗ ಗುಜ್ಮಾವ್ ಬಂದ್ಬಿಡುತ್ತೆ. ಇನ್ನೂ ನಾವು ವೆರೈಟಿಯಾಗಿ ಹೋದಾಗ ಇವ್ರ ಹತ್ರ ಒಂದಿತ್ತು ಅಮೃತ್ ಮಾಲು. ಅದು ಯಾವ ತರ ಅಂದ್ರೆ ನಿಜವಾಗ್ಲೂ ಆ ಓರಿಲಿ ಕರ ಬಿದ್ದಿರೋ ಎಲ್ಲ ಟಾಪ್ ಟು ಟಾಪೆ ನಮ್ಮ ಪ್ರಕಾಶಣ್ಣ ಅವ್ರ ಮನೇಲಿ. ಒಳ್ಳೊಳ್ಳೆ ಈಗ ನಿಮ್ಗೆ ಗೊತ್ತು ಬೀಜದೋರಿ ಅಂತ ಬಂದಾಗ ಎಂತೆಂಥ ಓರಿ ರಾಮನಗರ ಜಿಲ್ಲೆಯಲ್ಲಿ ಇದಾವೆ ಅಂತ ನೀವೇ ನೋಡ್ತಾ ಇರ್ತೀರ. ಒಂದು ತಪ್ಪು ಮಾಹಿತಿನ ಪ್ರಿಂಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಏನು ಅಧಿಕಾರಿಗಳಾಗ್ಬೋದು ಅಥವಾ ಸ್ವಲ್ಪ ಸೂಕ್ಷ್ಮತೆ ನೋಡ್ಬಿಟ್ಟು ನೀವು ಪಬ್ಲಿಸಿಟಿ ಮಾಡಿ, ಕೇಳಿ 10 ಜನನ್ನ ಅದ್ರ ಬಗ್ಗೆ ತಿಳ್ಕೊಂಡು ಪಬ್ಲಿಸಿಟಿ ಮಾಡಬೇಕು. ಗೂಗಲ್ ಅಲ್ಲಿ ಒಂದ್ಸತಿ ಅಪ್ಡೇಟ್ ಮಾಡಿದ್ರೆ ನಾವು ಅದನ್ನ ಕರಪ್ಷನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ನಮಗೂ ನೋವಿದೆ. ಯಾಕೆಂದ್ರೆ ನಾವು ಏನ್ ಕೇಳ್ಕೊತೀವಿ ಅಂದ್ರೆ ಒಂದು ಮನೆಗೊಂದು ಕರು ಕಟ್ಟಿ, ಒಂದು ಹಸು ಕಟ್ಟಿ, ಏನಾದ್ರೂ ಒಂದು ಮುಂದಿನ ಜೀವನಕ್ಕೆ ದಾರಿ ಮಾಡಿ. ಸರ್ ನಂಬೋದಿಲ್ಲ, ಒಂದು ಹಸುವಿನ ಗಂಜಲಿಕ್ಕೆ ಏನು ರೇಟ್ ಇದೆ ಅಂತ ಗೊತ್ತಿಲ್ಲ ಸರ್ ನಮ್ಮ ಜನಕ್ಕೆ. ನಾನು ಒಂದು ಹೇಳ್ತೀನಿ, ನೀವು ಅದ್ರ ಬದಲು ನಾವು 5 ಲೇಯರ್ ಕ್ರಾಪ್ ಅಂತ ಮಾಡ್ತೀವಿ ಆರ್ಗ್ಯಾನಿಕ್ಕಲ್ಲಿ. ನೀವು ಸೀಮೆ ಹಸು ಕಟ್ಟೋದಕ್ಕಲ್ಲ, ಇದು ಒಂದು ಹಸು ತೊಗೊಂಡು 2 ಎಕರೆ ನಾವು ಜಮೀನು ಮಾಡ್ಬೋದು. ಹೌದು, ಈ ಗಂಜಲ ಇದು ಸಗಣಿನಲ್ಲಿ ಹೌದು ಜೀವಾಮೃತ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಬರೇ ಒಂದು ಹಸುವಿನಲ್ಲಿ 2 ಎಕರೆ ಮಾಡಿಕೊಂಡು ಅವ್ನು ಸಂಸಾರ ಮಾಡೋದು 5 ಲೇಯರ್ ಕ್ರಾಪು. ಅವನ ರಾಯಲ್ ಆಗಿ ದುಡಿಬೋದು. ಆ ಥರ ಇದೆ ನಮ್ಮ ಈ ಹಸುನಲ್ಲಿ. ಈ ಹಸು ಅಂದರೆ ಇದು ನಮ್ಮ ಸೀಮೆ ಹಸು ಅಂದರೆ, ನಾನು ಪಬ್ಲಿಸಿಟಿ ಮಾತಾಡ್ತಿದ್ದೀನಿ ಇದು ಮೀಡಿಯಾನಲ್ಲಿ. ಸೀಮೆ ಹಸು ಹಾಲ್ಗೋಸ್ಕರ ಮಾಡಿರೋದು, ಡೆನ್ಮಾರ್ಕ್ ಅವ್ರು ಮಾಡಿರೋದು. ಇದು ನಮ್ಮ ನಾಟಿ, ನಮ್ಮ ನಿತ್ಯ ಜೀವನದ್ದು ಜೀವನ. ಹಾಂ, ಅದೆಲ್ಲ ಬಂದಿದ್ದು ಆಮೇಲೆ ಒಂದು 30-40 ವರ್ಷ ಆದಮೇಲೆ ಬಂದಿರೋದು. ಅದು ಕ್ಲೈಮೇಟ್ ಸೆಟ್ ಆಗಿರಲಿಲ್ಲ. ಹೌದು, ಎಲ್ಲ ಬಂದವ ಎಲ್ಲ ಸತ್ತೋಗಿದ್ವು, ಆಮೇಲೆ ಸೆಟ್ ಆದವು, ಎಲ್ಲ ಬೆರಕೆ ಇದ್ವಲ್ಲ, ಸೆಟ್ ಆಯಿತು. ಇದ್ರ ನಾನು ಹೇಳೋದು, ಹಳ್ಳಿಕಾರು ಸಗಣಿ, ಸೀಮೆ ಹಸು ಸಗಣಿ ರಾತ್ರಿ ಹಾಕಿಡಿ, ಯಾವುದು ಕುಳ ಬರುತ್ತೆ ನೋಡಿ. ಮತ್ತೆ ಇನ್ನೊಂದು ವಿಚಾರ, ಹಾಗೆ ಬಂದ್ಬಿಟ್ಟಿದೆ, ಎಲ್ಲರೂ ಫೋನ್ ಮಾಡಿ ಎಷ್ಟು ಕೇಳ್ತೀರ ನೀವು ಒಂದು ವಿಡಿಯೋ ಮಾಡೋಕ್ಕಿದ್ದು. ದಯವಿಟ್ಟು ಯಾರ್ಯಾರು ತಪ್ಪು ಹೇಳಿಕೆ ಕೊಡಬೇಡಿ. ರೈತರ ಮನೆ ಹತ್ರ ಬಂದ್ರೆ ಯಾರು ₹1 ಯೂಟ್ಯೂಬರ್ಗೆ ದುಡ್ಡು ಕೊಡಬೇಡಿ. ಯಾರೇ ಯೂಟ್ಯೂಬರ್ ಬರ್ಲಿ, ನೀವು ಕರೆದು ನಿಮ್ಮ ಮನೆ ಹತ್ರ ಬಂದು ವಿಡಿಯೋ ಕೊಡ್ತಾ ಇದ್ದೀರಾ, ಅದೇ ಅಷ್ಟಕ್ಕೆ ನಾವು ಒಪ್ಕೋಬೇಕು. ಯೂಟ್ಯೂಬರ್ ಬಂದ್ರೆ ನಿಮ್ ವಿಡಿಯೋ ಮಾಡ್ಕೊಂಡು ಹೋಗಿ 10,000 ಕೊಡಿ, 15,000 ಕೊಡಿ. 15,000 ರೂಪಾಯಿ ನಮ್ಮ ಹತ್ರ ದುಡ್ಡಿದೆ, ಒಂದ್ ಜೊತೆ ಕರ ಸಾಕ್ಬೋದು. ಅದು ಪರ್ಸನಲ್. ದೇಶ ಎಲ್ಲ ಉದ್ಧಾರ ಮಾಡಕ್ಕಾಗಲ್ಲ ದೇವರು. ನಮ್ಮ ದೇಶ ಹೆಂಗಿದೆ ಗೊತ್ತಾ? ಇದೇ ವಿಚಾರಕ್ಕೆ, ಇದೇ ಬೇಬಿ ಬೆಟ್ಟ ಜಾತ್ರೆ ಒಳಗಡೆ ನಾನೇ ಯೂಟ್ಯೂಬ್ ಮಾಡಕ್ಕೆ ಬೇರೆಯವ್ರನ್ನ ಹೋದಾಗ, ನೀವು ಇಡೀ ಯೂಟ್ಯೂಬರ್ಸು, ಇಡೀ ಸೋಷಿಯಲ್ ಮೀಡಿಯಾದವರು ಹಾಳು ಮಾಡ್ತಿರೋದು ನಿಮ್ಮಿಂದನೇ ಅಂತ ನನಗೆ ವಾದ ಮಾಡಿದ್ದಾರೆ. ಇಡೀ ಲೈಫಲ್ಲಿ ಯೂಟ್ಯೂಬರ್ನ ಕ್ವಶನ್ ಕೇಳಿರ್ತಕ್ಕಂಥ ರೈತರು ಬೇಬಿ ಬೆಟ್ಟದಲ್ಲಿ ಕೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಯೂಟ್ಯೂಬರ್ಸ್ನ ಕ್ವಶನ್ ಮಾಡೋಂಥ ರೈತರು ಇವತ್ತಿದಾರಲ್ಲ ಅಂತ ಖುಷಿ ಪಟ್ಟೆ ನಾನು. ನನಗೆ ಅದು ಬೇಕು ಸರ್. ನಾನೊಬ್ಬ ರೈತನ ವಿಡಿಯೋ ಮಾಡ್ತೀನಿ ಅಂದ್ರೆ ನಾನು ಆ ರೈತನ ಕೇಳಬೇಕು, ಅಣ್ಣ ನಿನ್ ದನನ ನಾನು ವಿಡಿಯೋ ಮಾಡಿ ನನ್ನ ಚಾನಲ್ ಅಲ್ಲಿ ಹಾಕೊಳ್ಳ ಅಂತ ನಾನು ರಿಕ್ವೆಸ್ಟ್ ಮಾಡಬೇಕು ನಾನು ರೈತನ. ಅಣ್ಣ ಬಂದು ವಿಡಿಯೋ ಮಾಡ್ಕೊಡೋಣ ಅಂತಂದ್ರೆ ಗೋಗರ್ದ್ರೆ ನೀನು ಬಂದು ವಿಡಿಯೋ ಮಾಡ್ಕೊಡ್ಲಿಲ್ಲ ಅಂದ್ರೆ ನೀನು ಯಾವ ಯೂಟ್ಯೂಬರು, ನೀನು ಯಾವ ಸೀಮೆ ಯೂಟ್ಯೂಬರ್, ಯಾವ ಸೋಷಿಯಲ್ ಮೀಡಿಯಾ? ಮತ್ತೆ ಒಬ್ಬ ಸಾಧಾರಣವಾದ ಮನುಷ್ಯ ಬಂದು ನಿನ್ನ ಗೋಗರ್ದಾಗ ನೀನು ಮಾಡ್ಕೊಡ್ಲಿಲ್ಲ ಅಂದ್ರೆ ನೀನು ಯೂಟ್ಯೂಬರ್ ಆಗಿ ಏನು ಪ್ರಯೋಜನ? ಅಂದ್ರೆ ದುಡ್ಡುಗೋಸ್ಕರ ಕೆಲಸ ಮಾಡ್ತಿದ್ದೀರಾ ಸರ್? ನನ್ನ ಹತ್ರ ಕೇಳಿದ್ದಾರೆ ಸರ್, ನನ್ನ ಹತ್ರ ಬೇಕಾದ್ರೆ ಹೆಸರು ಹೇಳ್ಬಿಡ್ತೀನಿ ಯಾರ್ಯಾರು ಅಂತ. ಯಾಕೆಂದ್ರೆ ಹೆಂಗಾಗಿದೆ ಅಂದ್ರೆ ತಪ್ಪು ಮಾಡಿರೋರು ಯಾರು ಬಂದು ಕೇಳ್ತಿಲ್ಲ, ಹೆಸರು ಬೇಡ, ತಪ್ಪು ಮಾಡದೇ ಇರೋರೇ